ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ದರ್ಶನ್ ಇದೀಗ ಅಯ್ಯಪ್ಪ ಸ್ವಾಮಿಯ ಮೊರೆ ಹೋಗ್ತಿದ್ದಾರೆ. ಬಂದಿರುವ ಆಪತ್ತಿನಿಂದ ಪಾರು ಮಾಡುವಂತ ಹೇಳಿ ಅಯ್ಯಪ್ಪನಿಗೆ ಹರಕೆ ಕಟ್ಕೊಂಡಿದ್ದಾರಂತೆ ದರ್ಶನ್. ಕೊಲೆ ಕೇಸ್ನಿಂದ ಮುಕ್ತಿಗೋಸ್ಕರ ಅಯ್ಯಪ್ಪನ ಮೊರೆ ಹೋಗಿದ್ದಾರೆ ದರ್ಶನ್. ಸಂಕಷ್ಟದಿಂದ ಪಾರಾಗೋಕೆ ಶಬರಿಮಲೆಗೆ ಹರಕೆಯನ್ನ ಕಟ್ಕೊಂಡಿದ್ದಾರೆ. ಪ್ರತಿ ಬಾರಿ ಶಬರಿಮಲೆಗೆ ಮಾಲಾಧಾರಿಯಾಗಿ ಹೋಗ್ತಾ ಇದ್ರು ದರ್ಶನ್. ಕೊರೋನಾ ಬಳಿಕ ಶಬರಿಮಲೆ ಯಾತ್ರೆಯನ್ನ ನಿಲ್ಲಿಸಿದ್ರು. ಆದರೆ ಈಗ ಸಂಕಷ್ಟದಿಂದ ಪಾರಾಗೋಕೆ ಅಯ್ಯಪ್ಪನಿಗೆ ಹರಕೆಯನ್ನ ಹೊತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಕಾರ್ತಿಕ ಮಾಸ ಆರಂಭವಾಗಿದೆ. ಇದೇ ತಿಂಗಳ 15ರಿಂದ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಕೂಡ ಪ್ರಾರಂಭ ಆಗ್ತಾ ಇದೆ. ದರ್ಶನ್ ಹರಕೆ ಬಗ್ಗೆ ಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ಆಪ್ತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಕೋವಿಡ್ ನಂತರದಲ್ಲೂ ಹೋಗಿರಲಿಲ್ಲ ದರ್ಶನ್ ಶಬರಿಮಲೆಗೆ. ಹೀಗಾಗಿ ಸಂಕಷ್ಟ ಬರ್ತಾ ಇದೆಯಾ ಅನ್ನೋ ಆತಂಕ. ಇದೊಂದು ಕೊಲೆ ಕೇಸ್ನಿಂದ ಪಾರು ಮಾಡಿಬಿಡಪ್ಪ ಅಂತ ಹೇಳಿ ಅಯ್ಯಪ್ಪನಿಗೆ ಶರಣಾಗಿದ್ದಾರಂತೆ ದರ್ಶನ್. ಅತಿ ಶೀಘ್ರದಲ್ಲಿ ಶಬರಿಮಲೆಗೆ ತೆರಳಿ ಅಯ್ಯಪ್ಪನ ದರ್ಶನ ಮಾಡೋ ಚಿಂತನೆಯಲ್ಲೂ ಕೂಡ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಜೈಲಲ್ಲಿ ರಾಜಾತಿಥ್ಯದ ಕೇಸ್ನಲ್ಲಿ ಈಗ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೇಸ್ನಲ್ಲಿ ಜೈಲು ಅಧಿಕಾರಿಗಳ ಕೈವಾಡ ಇರೋ ಬಗ್ಗೆ ಕೂಡ ಗುಮಾನಿ ಇದೆ. ಖಾಕಿ ಎಲ್ಲರನ್ನ ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಟೇರನಿಗೆ ಮತ್ತೆ ಉರುಳಾಗುತ್ತಾ ರಾಜಾತಿಥ್ಯ ಕೇಸ್. ಅಧಿಕಾರಿಗಳ ಕೈವಾಡ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿರುವ ಪೊಲೀಸ್. ದರ್ಶನ್ ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ಈ ಒಂದು ಫೋಟೋ ರಾಜ್ಯಾದ್ಯಂತ ಕೋಲಾಹಲವನ್ನೇ ಎಬ್ಬಿಸಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎನ್ನುವ ಸುದ್ದಿ ಸರ್ಕಾರಕ್ಕೆ ಮುಜುಗರ ತಂದಿತ್ತು. ಈ ಕೇಸ್ ಕಾವೇರುತ್ತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ದರ್ಶನ್ ಟೀಮ್ನ ಬೇರೆ ಬೇರೆ ಮಾಡಿ ದಾಸನಿಗೆ ಬಳ್ಳಾರಿ ಜೈಲ್ಗೆ ಅಟ್ಟಲಾಗಿತ್ತು. ಆದರೆ ಈ ಕೇಸ್ ಮತ್ತೆ ಸದ್ದು ಮಾಡುತ್ತಿದೆ. ರಾಜಾತಿಥ್ಯ ಪ್ರಕರಣದಲ್ಲಿ ಅಧಿಕಾರಿಗಳ ಕೈವಾಡ ಬಗ್ಗೆ ಪೊಲೀಸರು ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಎವಿಡೆನ್ಸ್ ಸಿಕ್ಕರೂ ಅಧಿಕಾರಿಗಳ ವಿಚಾರಣೆ ನಡೆಸೋದೇ ಸದ್ಯ ಚಾಲೆಂಜ್ ಆಗಿದೆ. ದರ್ಶನ್ ಕೈಗೆ ಸಿಗರೇಟ್ ಬಂದಿದ್ದು ಹೇಗೆ? ಜೈಲಧಿಕಾರಿಗಳ ಕುಮ್ಮಕ್ಕಿನಿಂದ ಬಂತ ಸಿಗರೇಟ್ ಎಂದು ತನಿಖೆ ನಡೆಸುತ್ತಿರುವ ಪೊಲೀಸರು ಅಧಿಕಾರಿಗಳ ವಿಚಾರಣೆ ನಡೆಸಲು ಮುಂದಾದ ಪೊಲೀಸ್ 3 ಕೇಸ್ಗಳನ್ನ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ಮಾಡಲು ಪ್ಲಾನ್ ಮಾಡಿದ್ದಾರೆ. 2ನೇ ಕೇಸ್ನಲ್ಲಿ ಜೈಲಿನ ಒಳಗೆ ಮೊಬೈಲ್ ಬಳಕೆ ಬಗ್ಗೆ ತನಿಖೆಗೆ ಪ್ಲಾನ್ ನಡೆಯುತ್ತಿದ್ದು, ಅಧಿಕಾರಿಗಳ ಪಾತ್ರವಿಲ್ಲದೆ ಮೊಬೈಲ್ ಎಂಟ್ರಿ ಅಸಾಧ್ಯವಾಗಿದೆ. ಅಲ್ಲದೆ ಮೊಬೈಲ್ ಒಳಬರಲು ಅಧಿಕಾರಿ ಸಿಬ್ಬಂದಿಗಳ ಪಾತ್ರ ಇದೆ ಅಂತ ಪೊಲೀಸರ ಗುಮಾನಿ. ಆದ್ರಿಂದ ಜೈಲು ಅಧಿಕಾರಿ ಸಿಬ್ಬಂದಿ ವಿರುದ್ಧವೇ 3ನೇ ಕೇಸ್ ಹಾಕಿ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸಲು ಸಿದ್ಧತೆ ನಡೆಯುತ್ತಿದೆ. ಈ 3 ಪ್ರಕರಣಗಳಲ್ಲೂ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಯಲಿದ್ದು, ಕೋರ್ಟ್ನಲ್ಲಿ ಅನುಮತಿ ಸ್ಪೆಷಲ್ ಟೀಮ್ ಕೇಳಿದೆ. ಕೋರ್ಟ್ನಲ್ಲಿ ಅನುಮತಿ ಸಿಗ್ತಾ ಇದ್ದಂತೆ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಇದರಿಂದ ಇದೇ ವಿಚಾರಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯ ವಿಳಂಬವಾಗ್ತಾ ಇದೆಯಂತೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತಿದೆ. ಆದರೆ ಸಂಕಷ್ಟದ ಸಂದರ್ಭದಲ್ಲಿ ದರ್ಶನ್ ಇದೀಗ ಅಯ್ಯಪ್ಪ ಸ್ವಾಮಿಯ ಮೊರೆ ಹೋಗ್ತಿದ್ದಾರೆ. ಬಂದಿರುವ ಆಪತ್ತಿನಿಂದ ಪಾರು ಮಾಡುವಂತ ಹೇಳಿ ಅಯ್ಯಪ್ಪನಿಗೆ ಹರಕೆ ಕಟ್ಕೊಂಡಿದ್ದಾರಂತೆ ದರ್ಶನ್. ಕೊಲೆ ಕೇಸ್ನಿಂದ ಮುಕ್ತಿಗೋಸ್ಕರ ಅಯ್ಯಪ್ಪನ ಮೊರೆ ಹೋಗಿದ್ದಾರೆ ದರ್ಶನ್. ಸಂಕಷ್ಟದಿಂದ ಪಾರಾಗೋಕೆ ಶಬರಿಮಲೆಗೆ ಹರಕೆಯನ್ನ ಕಟ್ಕೊಂಡಿದ್ದಾರೆ. ಪ್ರತಿ ಬಾರಿ ಶಬರಿಮಲೆಗೆ ಮಾಲಾಧಾರಿಯಾಗಿ ಹೋಗ್ತಾ ಇದ್ರು ದರ್ಶನ್. ಕೊರೋನಾ ಬಳಿಕ ಶಬರಿಮಲೆ ಯಾತ್ರೆಯನ್ನ ನಿಲ್ಲಿಸಿದ್ರು. ಆದರೆ ಈಗ ಸಂಕಷ್ಟದಿಂದ ಪಾರಾಗೋಕೆ ಅಯ್ಯಪ್ಪನಿಗೆ ಹರಕೆಯನ್ನ ಹೊತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ.
ಕಾರ್ತಿಕ ಮಾಸ ಆರಂಭವಾಗಿದೆ. ಇದೇ ತಿಂಗಳ 15ರಿಂದ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಕೂಡ ಪ್ರಾರಂಭ ಆಗ್ತಾ ಇದೆ. ದರ್ಶನ್ ಹರಕೆ ಬಗ್ಗೆ ಪಬ್ಲಿಕ್ ಕನ್ನಡಕ್ಕೆ ದರ್ಶನ್ ಆಪ್ತ ಮೂಲಗಳಿಂದಲೇ ಮಾಹಿತಿ ಸಿಕ್ಕಿದೆ. ಕೋವಿಡ್ ನಂತರದಲ್ಲೂ ಹೋಗಿರಲಿಲ್ಲ ದರ್ಶನ್ ಶಬರಿಮಲೆಗೆ. ಹೀಗಾಗಿ ಸಂಕಷ್ಟ ಬರ್ತಾ ಇದೆಯಾ ಅನ್ನೋ ಆತಂಕ. ಇದೊಂದು ಕೊಲೆ ಕೇಸ್ನಿಂದ ಪಾರು ಮಾಡಿಬಿಡಪ್ಪ ಅಂತ ಹೇಳಿ ಅಯ್ಯಪ್ಪನಿಗೆ ಶರಣಾಗಿದ್ದಾರಂತೆ ದರ್ಶನ್. ಅತಿ ಶೀಘ್ರದಲ್ಲಿ ಶಬರಿಮಲೆಗೆ ತೆರಳಿ ಅಯ್ಯಪ್ಪನ ದರ್ಶನ ಮಾಡೋ ಚಿಂತನೆಯಲ್ಲೂ ಕೂಡ ಇದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ಜೈಲಲ್ಲಿ ರಾಜಾತಿಥ್ಯದ ಕೇಸ್ನಲ್ಲಿ ಈಗ ಪೊಲೀಸರು ತಮ್ಮ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಕೇಸ್ನಲ್ಲಿ ಜೈಲು ಅಧಿಕಾರಿಗಳ ಕೈವಾಡ ಇರೋ ಬಗ್ಗೆ ಕೂಡ ಗುಮಾನಿ ಇದೆ. ಖಾಕಿ ಎಲ್ಲರನ್ನ ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಆ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕಾಟೇರನಿಗೆ ಮತ್ತೆ ಉರುಳಾಗುತ್ತಾ ರಾಜಾತಿಥ್ಯ ಕೇಸ್. ಅಧಿಕಾರಿಗಳ ಕೈವಾಡ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿರುವ ಪೊಲೀಸ್. ದರ್ಶನ್ ಕೈಯಲ್ಲಿ ಕಾಫಿ ಮಗ್, ಇನ್ನೊಂದು ಕೈಯಲ್ಲಿ ಸಿಗರೇಟ್. ಈ ಒಂದು ಫೋಟೋ ರಾಜ್ಯಾದ್ಯಂತ ಕೋಲಾಹಲವನ್ನೇ ಎಬ್ಬಿಸಿತ್ತು. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎನ್ನುವ ಸುದ್ದಿ ಸರ್ಕಾರಕ್ಕೆ ಮುಜುಗರ ತಂದಿತ್ತು. ಈ ಕೇಸ್ ಕಾವೇರುತ್ತಿದ್ದಂತೆ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ದರ್ಶನ್ ಟೀಮ್ನ ಬೇರೆ ಬೇರೆ ಮಾಡಿ ದಾಸನಿಗೆ ಬಳ್ಳಾರಿ ಜೈಲ್ಗೆ ಅಟ್ಟಲಾಗಿತ್ತು. ಆದರೆ ಈ ಕೇಸ್ ಮತ್ತೆ ಸದ್ದು ಮಾಡುತ್ತಿದೆ. ರಾಜಾತಿಥ್ಯ ಪ್ರಕರಣದಲ್ಲಿ ಅಧಿಕಾರಿಗಳ ಕೈವಾಡ ಬಗ್ಗೆ ಪೊಲೀಸರು ಎವಿಡೆನ್ಸ್ ಕಲೆ ಹಾಕ್ತಿದ್ದಾರೆ. ಎವಿಡೆನ್ಸ್ ಸಿಕ್ಕರೂ ಅಧಿಕಾರಿಗಳ ವಿಚಾರಣೆ ನಡೆಸೋದೇ ಸದ್ಯ ಚಾಲೆಂಜ್ ಆಗಿದೆ. ದರ್ಶನ್ ಕೈಗೆ ಸಿಗರೇಟ್ ಬಂದಿದ್ದು ಹೇಗೆ? ಜೈಲಧಿಕಾರಿಗಳ ಕುಮ್ಮಕ್ಕಿನಿಂದ ಬಂತ ಸಿಗರೇಟ್ ಎಂದು ತನಿಖೆ ನಡೆಸುತ್ತಿರುವ ಪೊಲೀಸರು ಅಧಿಕಾರಿಗಳ ವಿಚಾರಣೆ ನಡೆಸಲು ಮುಂದಾದ ಪೊಲೀಸ್ 3 ಕೇಸ್ಗಳನ್ನ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ಮಾಡಲು ಪ್ಲಾನ್ ಮಾಡಿದ್ದಾರೆ. 2ನೇ ಕೇಸ್ನಲ್ಲಿ ಜೈಲಿನ ಒಳಗೆ ಮೊಬೈಲ್ ಬಳಕೆ ಬಗ್ಗೆ ತನಿಖೆಗೆ ಪ್ಲಾನ್ ನಡೆಯುತ್ತಿದ್ದು, ಅಧಿಕಾರಿಗಳ ಪಾತ್ರವಿಲ್ಲದೆ ಮೊಬೈಲ್ ಎಂಟ್ರಿ ಅಸಾಧ್ಯವಾಗಿದೆ. ಅಲ್ಲದೆ ಮೊಬೈಲ್ ಒಳಬರಲು ಅಧಿಕಾರಿ ಸಿಬ್ಬಂದಿಗಳ ಪಾತ್ರ ಇದೆ ಅಂತ ಪೊಲೀಸರ ಗುಮಾನಿ. ಆದ್ರಿಂದ ಜೈಲು ಅಧಿಕಾರಿ ಸಿಬ್ಬಂದಿ ವಿರುದ್ಧವೇ 3ನೇ ಕೇಸ್ ಹಾಕಿ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಸಲು ಸಿದ್ಧತೆ ನಡೆಯುತ್ತಿದೆ. ಈ 3 ಪ್ರಕರಣಗಳಲ್ಲೂ ಪಿಸಿ ಆಕ್ಟ್ ಅಡಿಯಲ್ಲಿ ತನಿಖೆ ನಡೆಯಲಿದ್ದು, ಕೋರ್ಟ್ನಲ್ಲಿ ಅನುಮತಿ ಸ್ಪೆಷಲ್ ಟೀಮ್ ಕೇಳಿದೆ. ಕೋರ್ಟ್ನಲ್ಲಿ ಅನುಮತಿ ಸಿಗ್ತಾ ಇದ್ದಂತೆ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆ ಕೂಡ ನಡೆಯುತ್ತೆ. ಇದರಿಂದ ಇದೇ ವಿಚಾರಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಕಾರ್ಯ ವಿಳಂಬವಾಗ್ತಾ ಇದೆಯಂತೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.